ಹಾಸನ ಜಿಲ್ಲೆಯಲ್ಲಿ ಸತತ 4ನೇ ದಿನವೂ ಕೂಡ ಮಳೆ ಅಬ್ಬರಿಸುತ್ತಲೇ ಇದೆ. ಹೀಗಾಗಿ ಶಿರಾಡಿ ಘಾಟ್ನ ರಸ್ತೆಯಲ್ಲಿ ಹಲವಾರು ಕಡೆ ಅಲ್ಲಲ್ಲಿ ಭೂಕುಸಿತ ಉಂಟಾಗಿ ವಾಹನ ಸವಾರರಿಗೆ ಅಡ್ಡಿಯುಂಟಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಸನ ಜನತೆಗೆ ವರುಣಾಘಾತ, ಮಳೆ ಮಧ್ಯೆ ಬೆಂಬಿಡದ ಗುಡ್ಡಭೂತ, ಭಯದಲ್ಲಿ ಮನೆ ತೊರೆದ ಕುಟುಂಬ. ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡತಪ್ಲು, ಹೆಗ್ಗದ್ದೆ, ಕಪ್ಪಳ್ಳಿ ಸೇರಿದಂತೆ ಹಲವೆಡೆ ಗುಡ್ಡ ಕುಸಿತ ಇದೆ. ಮಣ್ಣಿನ ಜೊತೆ ದೈತ್ಯಾಕಾರದ ಮರಗಳು ರಸ್ತೆಗೆ ಉರುಳುತ್ತಿವೆ. ರಸ್ತೆಯಲ್ಲಿ ಓಡಾಡುವ ಜನ ಜೀವ ಭಯದಲ್ಲಿದ್ದಾರೆ. ರಸ್ತೆಗೆ ಬಿದ್ದ ಮಣ್ಣನ್ನ ಸದ್ಯ ತೆರವು ಮಾಡಲಾಗಿದೆ. ಆದರೆ ಮಳೆ ಮುಂದುವರೆದ್ರೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗ್ತಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ತೆರಳತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಭೂಕುಸಿತ ಉಂಟಾಗ್ತಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಅಂತಕ್ಕಂತಹ ಜಾಗ. ಈ ಜಾಗದಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿತ್ತು. ಅಲ್ಲದೆ ಗುಡ್ಡ ಕುಸಿತದ ಜೊತೆಗೆ ಮರಗಳು ಸಹ ಧರಾಶಯಾಗಿದೆ. ಹೀಗಾಗಿ ಕಳೆದ ರಾತ್ರಿ ಸುಮಾರು 4 ಗಂಟೆಗೆ ಹೆಚ್ಚು ಕಾಲ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಯಿತು. ಬೆಳಗ್ಗೆ 7 ಗಂಟೆವರೆಗೂ ರಕ್ಷಣಾ ಸಿಬ್ಬಂದಿ ಮಣ್ಣು ತೆರವನ್ನು ಮಾಡಿದ್ರು. ನಂತರ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಸುರಿದ್ರಿಂದ ಒಂದು ಬದಿಯಲ್ಲಿ ಮಾತ್ರ ಮಣ್ಣನ್ನು ತೆರವು ಮಾಡಿದರೆ ಮತ್ತೊಂದು ಬದಿಯ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಿ ಇನ್ನೂ ಕೂಡ ಹಿಟಾಚಿ ಮೂಲಕ ಮಣ್ಣು ತೆರವು ಕಾರ್ಯವನ್ನು ಮುಂದುವರಿಸಿದರೆ ಮಳೆ ನಿರಂತರವಾಗಿ ಸುರಿತಲೇ ಇದೆ. ಆದ್ದರಿಂದ ಮಣ್ಣು ಕೆಸರು ಮಿಶ್ರಿತವಾಗಿರೋದ್ರಿಂದ ಅದನ್ನು ತೆರವು ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಿದೆ. ಇನ್ನು ಈ ಗುಡ್ಡದ ತುದಿಯಲ್ಲಿ ಸಾಕಷ್ಟು ಬೃಹದಾಕಾರದ ಮರಗಳಿದ್ದು ಅವುಗಳನ್ನು ಸಹ ತೆರವು ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ. ಯಾಕೆಂದರೆ ಕಳೆದ ರಾತ್ರಿ ಬಿದ್ದಂತಹ ಬೃಹತ್ ಗಾತ್ರದ ಮರ ಏನಿದೆ ಅದೇನಾದರೂ ವಾಹನಗಳ ಮೇಲೆ ಬಿದ್ದರೆ ಸಾಕಷ್ಟು ದೊಡ್ಡ ಅನಾಹುತವೇ ಆಗ್ತಿತ್ತು. ಅದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಮರಗಳ ತೆರವು ಕಾರ್ಯಾಚರಣೆ ಸಹ ನಡೀತಾ ಇದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ದೋಣಿಕಲ್ಲ ಸಮೀಪ ಭೂಮಿ ಕುಸಿಯುತ್ತಲೇ ಇದೆ. ಮಣ್ಣು, ಕಲ್ಲು ಸಹಿತ ಧರೆಗೆ ಉರುಳ್ತಾ ಇರೋ ಬೃಹತ್ ಗಾತ್ರದ ಮರಗಳಿಂದಾಗಿ ಆ ಭಾಗದಲ್ಲಿ ಕಾಮಗಾರಿ ಸ್ಥಗಿತಗೊಂಡಿದೆ. ವಾಹನಗಳ ಸಂಚಾರ ಇಲ್ಲದಿರುವುದರಿಂದ ಭಾರೀ ಅನಾಹುತ ತಪ್ಪಿದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಪ್ರತಿನಿತ್ಯವೂ ಸಹ ಒಂದೊಂದೇ ಅನಾಹುತಗಳು ಸೃಷ್ಟಿಯಾಗ್ತಿದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ಆನೆಮಹಲ್ ಸಮೀಪ ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ 75 ಚತುಷ್ಪಥ ಸಿಮೆಂಟ್ ರಸ್ತೆ. ಈ ಕಾಮಗಾರಿ ಮುಗಿದು ಕೆಲವೇ ದಿನಗಳು ಕಳೆದಿದೆ. ಆದರೆ ಕಳೆದ 4 ದಿನಗಳಿಂದ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ರಸ್ತೆ ಕುಸಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಈ ರಸ್ತೆ ಪಕ್ಕದಲ್ಲಿ ರಸ್ತೆ ಕುಸಿಯದಂತೆ ಗೇಬ್ರಿಯನ್ ವಾಲ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎಡಬಿಡದೆ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಆ ಗೇಬ್ರಿಯನ್ ವಾಲ್ ಸಂಪೂರ್ಣ ಕುಸಿದು ಸುಮಾರು 150 ಅಡಿ ಆಳಕ್ಕೆ ಬಿದ್ದಿದೆ. ಹಾಗಾಗಿ ಇತ್ತೀಚೆಗೆ ನಿರ್ಮಾಣ ಮಾಡಿದಂತಹ ತಡೆಗೋಡೆ ಹಾಗೂ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟೋದರ ಜೊತೆಗೆ ಸಂಪೂರ್ಣವಾಗಿ ತೋಟದ ಕಡೆಗೆ ಅದು ರಸ್ತೆ ವಾಲಿರ್ತಕ್ಕಂಥದ್ದು. ಮಳೆ ಈಗ ಮುಂದುವರಿತಾ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಈ ಸಂಪೂರ್ಣ ಏನು ತಡೆಗೋಡೆ ಸಮೇತ ರಸ್ತೆ ಸಹ ಕುಸಿಯುವ ಒಂದು ಅಪಾಯ ಎದುರಾಗಿದೆ. ಈಗಾಗಲೇ ಈ ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈಗಾಗಲೇ ಇಲ್ಲಿರ್ತಕ್ಕಂಥ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ, ಅಲ್ಲದೆ NH ಕಾಮಗಾರಿ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲರೂ ಸಹ ಸ್ಥಳದಲ್ಲೇ ಇದ್ದು ಮಳೆಯ ನಡುವೆಯೇ ಏನು ಮಳೆ ನೀರು ಬಿರುಕು ಬಿಟ್ಟಂಥ ಜಾಗಕ್ಕೆ ಬೀಳದ ರೀತಿ ಟಾರ್ಪಲನ್ನು ಒದಿಸಿ ಅದರ ಮೇಲೆ ಕಲ್ಲುಗಳನ್ನು ಇಡಲಾಗ್ತಾ ಇದೆ. ಇನ್ನು ಮಳೆ ಆರಂಭವಾಗಿ 4 ದಿನಗಳಿಂದ ದೊಡ್ಡ ಅನಾಹುತ ಸಂಭವಿಸಿದೆ. ಈಗ ಸಂಪೂರ್ಣವಾಗಿ ರಸ್ತೆ ಬಿರುಕು ಬಿಟ್ಟರಿಂದ ಈ ಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ವರೆಗೂ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಹೆಗ್ಗದ್ದೆ ಗ್ರಾಮದಲ್ಲಿ ಗುಡ್ಡ ಕುಸಿತದಿಂದ ರಸ್ತೆ ಸಂಪರ್ಕದ ಜೊತೆ ನೀರಿನ ಸರಬರಾಜು ಸಹ ಸ್ಥಗಿತಗೊಂಡಿದೆ. ಯಶಸ್ವಿ ಎನ್ನುವವರ ಕುಟುಂಬ ಗುಡ್ಡ ಕುಸಿತದ ಭಯದಿಂದ ಮನೆ ಖಾಲಿ ಮಾಡಿದ್ದಾರೆ. ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಸಮೀಪ ನೂತನವಾಗಿ ನಿರ್ಮಿಸಿದ್ದ ರಸ್ತೆಯ ತಡೆಗೋಡೆ ಕೊಚ್ಚಿ ಹೋಗಿದೆ. ಹಾಸನ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದಂತಹ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ಹೆಗ್ಗಂತೆ ಅಂತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದ ಕೆಳಗಡೆ ಇತ್ತೀಚೆಗಷ್ಟೇ ರಸ್ತೆ ಅಗಲೀಕರಣವನ್ನು ಮಾಡಲಾಗಿದೆ. ಸಿಮೆಂಟ್ ರಸ್ತೆಯನ್ನು ನಿರ್ಮಾಣ ಮಾಡಿ ಒಂದು ಬದಿಯಲ್ಲಿ ಮಾತ್ರ ವಾಹನಗಳ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾಕೆಂದರೆ ರಸ್ತೆ ಅಗಲೀಕರಣಕ್ಕೆ ಗುಡ್ಡವನ್ನು ಬಗೆಯಲಾಗಿದ್ದು ಮೇಲಿನಿಂದ ಗುಡ್ಡ ಕುಸಿದು ಬರ್ತಿದೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಮೇಲಿರ್ತಕ್ಕಂತಹ ಮಣ್ಣು, ಬೃಹದಾಕಾರದ ಮರಗಳು ಸಹ ಧರಾಶಾಯಿ ಆಗ್ತಿದೆ. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಬದಿಯಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಈ ಹೆಗ್ಗದ್ದೆ ಗ್ರಾಮ ಏನಿದೆ, ಈ ಭೂಕುಸಿತವಾದಂತಹ ಪ್ರದೇಶದ ಮೇಲ್ಭಾಗದಲ್ಲಿ ಒಂದು ಚರ್ಚ್ ಇದೆ, BSNL ಟವರ್, ಹಾಗೆ ಯಶಸ್ವಿ ಅನ್ನೋವರ ನಿವಾಸ ಕೂಡ ಇದೆ. ಅವರ ನಿವಾಸಕ್ಕೆ ತೆರಳತಕ್ಕಂತಹ ರಸ್ತೆ ಏನಿದೆ ಆ ರಸ್ತೆಗೆ ಈಗ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕುಸಿದಿದೆ. ಹಾಗಾಗಿ ಅವರ ಮನೆಗೆ ತೆರಳಲು ಇರತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಮಳೆ
ನಿರಂತರವಾಗಿ ಬರ್ತಾ ಇರೋದ್ರಿಂದ ಮಣ್ಣು ಕುಸಿತಲೇ ಇದೆ. ಮೇಲ್ಭಾಗದಲ್ಲಿರ್ತಕ್ಕಂತಹ ನಿವಾಸ ಇರ್ಬೋದು, ಚರ್ಚ್ ಇರ್ಬೋದು, ಅದು ಸಹ ಕುಸಿದು ಬೀಳಬಹುದು ಅನ್ನೋ ಒಂದು ಆತಂಕವೂ ಸಹ ಕಾಡ್ತಾ ಇದೆ. 100 ಮೀಟರ್ ಉದ್ದಕ್ಕೂ ಗೆಬ್ರಿಯಾನ್ ವಾಲ್ ಕುಸಿದು ಬಿದ್ದಿದೆ. ರಸ್ತೆ ಸುರಕ್ಷತೆಗೆ ಎಂದು ಮಳೆ ನೀರು ನುಗ್ಗದಂತೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಸ್ತೆ ರಕ್ಷಣೆಗೆ ಕಸರತ್ತು ನಡೆಸುತ್ತಿದ್ದಾರೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.